ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಂಜುನಾಥ್, ಮೋಟಿವೇಶ್ನಲ್ ಸೆಲೆಬ್ರೇಟರ್. ವಿದ್ಯಾರ್ಥಿಗಳಿಗೆ ಮುಖ್ಯವಾದ ಕೆಲಸ ಅಂದರೆ ಓದೋದು ಮತ್ತು ಬರೆಯೋದು. ಯಾವ ಟೈಮಲ್ಲಿ ಓದಿದರೆ ಸೂಕ್ತವಾಗಿರುತ್ತೆ ಮತ್ತು ಯಾವ ಟೈಮಲ್ಲಿ ಬರೆಯೋದಕ್ಕೆ ಸೂಕ್ತವಾಗಿರುತ್ತೆ ಅಂತ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಒಂದು ಸ್ಟಡಿ ಟೈಮ್ ಟೇಬಲ್ನ ಪ್ರಿಪೇರ್ ಮಾಡ್ಕೊಂಡಿರಬೇಕು. ಆ ಸ್ಟಡಿ ಟೈಮ್ ಟೇಬಲ್ನ ಪ್ರಿಪೇರ್ ಮಾಡಿಕೊಂಡು ಆ ಸ್ಟಡಿ ಟೈಮ್ ಟೇಬಲ್ ಪ್ರಕಾರ ನೀವು ಸ್ಟಡಿ ಮಾಡ್ತಾ ಹೋದರೆ ನಿಮ್ಮ ಓದು ತುಂಬ ಎಫೆಕ್ಟಿವ್ ಆಗಿರುತ್ತೆ. ಅದೇ ರೀತಿ ನಿಮ್ಮ ಸ್ಟಡೀಸಲ್ಲಿ ನೀವು ಸಕ್ಸಸ್ ಆಗ್ತೀರ. ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋ ಕೆಳಗಡೆ ಒಬ್ಬ ಸ್ಟೂಡೆಂಟು ಕಮೆಂಟ್ ಮಾಡಿದರು, ಸರ್ ಸ್ಟಡಿ ಟೈಮ್ ಟೇಬಲ್ ಬಗ್ಗೆ ಒಂದು ವಿಡಿಯೋನ ಮಾಡಿ ಅಂತ. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಈ ಸ್ಟಡಿ ಟೈಮ್ ಟೇಬಲ್ನ ಪ್ರಿಪೇರ್ ಮಾಡ್ಕೊಂಡಿರ್ತೀರ. ಯಾಕೆ ಅಂದರೆ ಆಲ್ರೆಡಿ ನೀವು ನಿಮ್ಮ ಶಾಲೆ ಮತ್ತು ಕಾಲೇಜುಗಳಲ್ಲಿ ನಿಮ್ಮ ಟೀಚರ್ಸ್ ಹೇಳಿರ್ತಾರೆ, ಅದರ ಪ್ರಕಾರ ಒಂದು ಸ್ಟಡಿ ಟೈಮ್ ಟೇಬಲ್ನ ಪ್ರಿಪೇರ್ ಮಾಡ್ಕೊಂಡಿರ್ತೀರ. ಕೆಲವರು ಇನ್ನೂ ಪ್ರಿಪೇರ್ ಮಾಡ್ಕೊಂಡಿರೋದಿಲ್ಲ. ಪ್ರಿಪೇರ್ ಆಲ್ರೆಡಿ ಮಾಡ್ಕೊಂಡಿದ್ದು ಅದರ ಪ್ರಕಾರ ನೀವು ಓದ್ತಾ ಇದ್ದರೆ ಅದು ತುಂಬ ಒಳ್ಳೆಯದು. ಅವರಿಗೆ ತುಂಬ ಒಳ್ಳೆಯ ರಿಸಲ್ಟ್ಸ್ ಕೂಡ ಬಂದಿರುತ್ತೆ. ಸ್ಟಡಿ ಟೈಮ್ ಟೇಬಲ್ ನಾನು ಇನ್ನೂ ಪ್ರಿಪೇರ್ ಮಾಡ್ಕೊಂಡಿಲ್ಲ ಅಂತಂದರೆ ಖಂಡಿತವಾಗಿಯೂ ನೀವು ಆದಷ್ಟು ಬೇಗ ಸ್ಟಡಿ ಟೈಮ್ ಟೇಬಲ್ನ ಪ್ರಿಪೇರ್ ಮಾಡಿಕೊಂಡು ಅದರ ಪ್ರಕಾರ ಓದೋದಕ್ಕೆ ನೀವು ಶುರು ಮಾಡಿ. ಈ ರೀತಿ ಒಂದು ಸ್ಟಡಿ ಟೈಮ್ ಟೇಬಲ್ನ ನೀವು ಪ್ರಿಪೇರ್ ಮಾಡಿಕೊಳ್ಳೋದ್ರಿಂದ ಏನು ಪ್ರಯೋಜನ ಅಂದರೆ, ಮುಖ್ಯವಾಗಿ ನಿಮಗಿರೋ ಸಮಯನ ನೀವು ಜಾಸ್ತಿ ವೇಸ್ಟ್ ಮಾಡೋದಿಲ್ಲ. ಅನ್ನೆಸೆಸರಿ ಆ ಇರೋ ಸಮಯನ ವ್ಯರ್ಥ ಮಾಡಿ ಓದೋದಕ್ಕೆ ಕಡಿಮೆ ಸಮಯ ಯಾರು ಕೊಡ್ತಾ ಇರ್ತೀರೋ ಅಂಥವರು ಈ ಥರ ಒಂದು ಟೈಮ್ ಟೇಬಲ್ ಇಟ್ಕೊಂಡು ಫಾಲೋ ಮಾಡೋದ್ರಿಂದ ಹೆಚ್ಚಿನ ಸಮಯ ನಿಮಗೆ ಓದೋದಕ್ಕೆ ಸಮಯ ಸಿಗುತ್ತೆ. ನೀವು ಒಂದು ಸ್ಟಡಿ ಟೈಮ್ ಟೇಬಲ್ನ ಪ್ರಿಪೇರ್ ಮಾಡಿ ಆ ಸ್ಟಡಿ ಟೈಮ್ ಟೇಬಲ್ ಪ್ರಕಾರ ನೀವು ಯಾವ ರೀತಿ ಓದಬೇಕು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿದರೆ ನಿಮಗೆ ಆ ಸ್ಟಡಿ ಟೈಮ್ ಟೇಬಲ್ ಪ್ರಕಾರ ಯಾವ ರೀತಿ ಓದಬೇಕು ಅನ್ನೋದು ಗೊತ್ತಾಗುತ್ತೆ. ಒಬ್ಬ ವಿದ್ಯಾರ್ಥಿ ಒಂದು ದಿನದಲ್ಲಿ ಅವನು ಅಂದ್ಕೊಂಡಿರೋ ಅಷ್ಟು ಪರ್ಸೆಂಟೇಜ್ ತೆಗಿಬೇಕು ಅಂದರೆ ಅಥವಾ ಒಂದು ಒಳ್ಳೆಯ ಪರ್ಸೆಂಟೇಜ್ ತೆಗಿಬೇಕು ಅಂದರೆ ಮಿನಿಮಮ್ಮು 4ರಿಂದ 6 ಅವರ್ ಆದರೂ ಓದಲೇಬೇಕಾಗುತ್ತೆ. ಕೆಲವು ವಿದ್ಯಾರ್ಥಿಗಳು ಬೆಳಗ್ಗೆ ಎದ್ದು ಓದುವ ಅಭ್ಯಾಸ ಇರುತ್ತೆ. ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಬೆಳಗ್ಗೆ ಏಳೋದು ಕಷ್ಟ ಅಂದ್ಬಿಟ್ಟು ಸಂಜೆ ಅಥವಾ ರಾತ್ರಿ ಓದೋ ಅಭ್ಯಾಸ ಇರುತ್ತೆ. ಆದರೆ ನಿಮಗೆ ಓದೋದಕ್ಕೆ ಯಾವ ಸಮಯ ಸೂಕ್ತ ಅಂದರೆ ಖಂಡಿತವಾಗಿಯೂ ಬೆಳಗಿನ ಸಮಯ ಓದೋದಕ್ಕೆ ತುಂಬ ಸೂಕ್ತವಾದ ಸಮಯ. ಯಾಕೆ ಅಂದರೆ ನೀವು ಬೆಳಗ್ಗೆ ಹೇಳ್ತಾನೆ ನಿಮ್ಮ ಮೈಂಡ್ ತುಂಬ ಫ್ರೆಶ್ ಆಗಿರುತ್ತೆ. ಹಾಗೆ ನೀವು ಓದಿದರೆ ನೀವು ಓದಿದ್ದು ಚೆನ್ನಾಗಿ ನಿಮಗೆ ಅರ್ಥನೂ ಆಗುತ್ತೆ ಮತ್ತು ತುಂಬ ಚೆನ್ನಾಗಿ ನೆನಪಲ್ಲೂ ಉಳಿಯುತ್ತೆ. ಆದಷ್ಟು ನೀವು ಬೆಳಗ್ಗೆ 5 ಗಂಟೆಗೆ ಏಳೋ ಅಭ್ಯಾಸ ಮಾಡ್ಕೊಳ್ಳಿ. 5 ಗಂಟೆಗೆ ಎದ್ದು ಓದೋದ್ರಿಂದ ಆ ಸ್ಟಡಿ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಎದ್ದ ತಕ್ಷಣ ನೀವು ಓದೋದಕ್ಕೆ ಶುರು ಮಾಡಿದೆ, ಫಸ್ಟ್ ನೀವು ಒಂದು ಮುಖ ತೊಳ್ಕೊಂಡು ಫ್ರೆಶ್ ಆಗಿ. ಆ ಫ್ರೆಶ್ ಆದಾಗ ನಿಮಗಿರೋ ಆ ನಿದ್ದೆ ಎಲ್ಲ ಹೋಗುತ್ತೆ, ನಿಮಗೆ ಓದೋ ಕಡೆ ಆಸಕ್ತಿ ಬರುತ್ತೆ. ಇನ್ನೂ ನಿಮಗೇನಾದ್ರು ನಿದ್ದೆ ಆ ಥರ ಬರ್ತಾಯಿದ್ರೆ ನೀವು ಒಂದು 5 ನಿಮಿಷಗಳ ಕಾಲ ಎಕ್ಸಸೈಸ್ ಮಾಡಿ. ಎಕ್ಸಸೈಸ್ ಮಾಡಿದರೆ ಫುಲ್ ನಿದ್ದೆ ಎಲ್ಲ ಹೊರಟೋಗುತ್ತೆ. ಅದರ ಜೊತೆಗೆ ಓದೋದಕ್ಕೆ ನಿಮಗೆ ಏಕಾಗ್ರತೆ ಬರೋದಕ್ಕೋಸ್ಕರ ಒಂದು 5 ನಿಮಿಷಗಳ ಕಾಲ ಮೆಡಿಟೇಷನ್ ಮಾಡಿ. ಮೆಡಿಟೇಷನ್ ಅಂದರೆ ನೀವೇನು ಒಂದು ಪ್ರೋಸೆಸ್ ಪ್ರಕಾರ ಮಾಡೋದೇನು ಅವಶ್ಯಕತೆ ಇಲ್ಲ. ನೀವು ಜಸ್ಟ್ ಕಣ್ಣು ಮುಚ್ಕೊಂಡು ದೀರ್ಘವಾಗಿ ಉಸಿರನ್ನು ತಗೊಳ್ಳಿ ಮತ್ತು ಅದೇ ರೀತಿ ಆ ಉಸಿರನ್ನು ಹೊರಗಡೆ ಹಾಕಿ. ಈ ರೀತಿ ನೀವು 5 ನಿಮಿಷಗಳ ಮಾಡೋದ್ರಿಂದ ನಿಮಗೆ ಓದೋದಕ್ಕೆ ಏಕಾಗ್ರತೆ ಬರುತ್ತೆ. ಇದೆಲ್ಲ ಮಾಡೋದಕ್ಕೆ ಒಂದು 15ರಿಂದ 20 ನಿಮಿಷ ಆಗ್ಬೋದು ಅಥವಾ 5:30 ಆಗ್ಬೋದು. 5:30ಗೆ ನೀವು ಓದೋದಕ್ಕೆ ಶುರು ಮಾಡಿ. ಬೆಳಗ್ಗೆ ಆದಷ್ಟು ಓದೋದಕ್ಕೆ ಅಂತ ನೀವು 2 ಅವರ್ ಫಿಕ್ಸ್ ಮಾಡ್ಕೊಳ್ಳಿ. 5 ಗಂಟೆಗೆ ಸ್ಟಾರ್ಟ್ ಮಾಡಿದರೆ 7 ಗಂಟೆ ತನಕ ಅಥವಾ 5:30ಗೆ ಸ್ಟಾರ್ಟ್ ಮಾಡಿದರೆ 7:30 ತನಕ. ಬೆಳಗ್ಗೆ ಯಾವ ಸಬ್ಜೆಕ್ಟ್ಗಳು ಓದಬೇಕು ಅಂದರೆ ನಿಮಗೆ ಯಾವುದು ಕಷ್ಟ ಇರುತ್ತೋ ಅವು 2 ಸಬ್ಜೆಕ್ಟ್ನ ಬೆಳಗ್ಗೆ 2 ಅವರ್ ಓದಬೇಕಾಗುತ್ತೆ. ಒಂದೊಂದು ಸಬ್ಜೆಕ್ಟು 1 ಅವರ್ ಓದಬೇಕಾಗುತ್ತೆ. ಬೆಳಗ್ಗೆನೇ ಕಷ್ಟವಾದ ಸಬ್ಜೆಕ್ಟ್ ಓದೋದಕ್ಕೆ ತಗೊಂಡ್ರೆ ಕಷ್ಟ ಆಗುತ್ತೆ ಅಂತ ನಿಮ್ಗೆ ಅನಿಸ್ಬೋದು. ಆದರೆ ಆ ಕಷ್ಟವಾದ ಸಬ್ಜೆಕ್ಟು ನಿಮಗೆ ಬೆಳಗ್ಗೆ ಓದೋದ್ರಿಂದ ನಿಮ್ಮ ಮೈಂಡ್ ಫ್ರೆಶ್ ಇರೋದ್ರಿಂದ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ನಿಮಗೆ ಕಷ್ಟವಾದ ಸಬ್ಜೆಕ್ಟ್ಗಳೇ ಓದೋದಕ್ಕೆ ಬೆಳಗ್ಗೆ ತಗೊಳ್ಳಿ. ಅದರಲ್ಲಿ ಇನ್ನೊಂದೇನು ಅಂದರೆ ನಿಮಗೆ ಕಷ್ಟ ಆಗಬಾರ್ದು ಆ ಸಬ್ಜೆಕ್ಟ್ ಅಂದರೆ ಆ ಸಬ್ಜೆಕ್ಟಲ್ಲಿ ನಿಮಗೆ ಯಾವುದೋ ಒಂದು ಸುಲಭವಾದ ಕ್ವಶನ್ ಇರುತ್ತೆ ಅಥವಾ ಇಂಪಾರ್ಟೆಂಟ್ ಕ್ವಶನ್ ಇರುತ್ತೆ. ಆ ಕ್ವಶನನ್ನು ನೀವು ಮೊದಲು ಓದಿ. ಆಗ ನಿಮಗೆ ಆ ಸಬ್ಜೆಕ್ಟ್ ಓದೋದಕ್ಕೆ ಆಸಕ್ತಿ ಬರುತ್ತೆ. ಅಲ್ಲಿಂದ ಓದೋದಕ್ಕೆ ಕಂಟಿನ್ಯೂ ಮಾಡಿ. 1 ಅವರು ಒಂದೊಂದು ಸಬ್ಜೆಕ್ಟು ಬೆಳಗ್ಗೆ 2 ಅವರ್ ಓದಿ. ಆ 2 ಅವರ್ ಓದೋದ್ರಿಂದ
ಈ ಓದೋದು ನಿಮಗೆ ಸ್ಟಾರ್ಟಿಂಗು ಕಷ್ಟ ಅನಿಸುತ್ತೆ ಬೆಳಗ್ಗೆ ಎದ್ದು. ಆ ಬೆಳಗ್ಗೆ ಎದ್ದು ಓದೋದು ನಿಮಗೆ ಅಭ್ಯಾಸ ಆಗಿಬಿಟ್ರೆ ಅದರಿಂದ ನಿಮಗೆ ಎಷ್ಟು ಎಫೆಕ್ಟಿವ್ ಆಗಿರುತ್ತೆ, ನೀವು ಆ ಸಬ್ಜೆಕ್ಟಲ್ಲಿ ಎಷ್ಟು ಇಂಪ್ರೂವ್ ಆಗುತ್ತೆ ಅಂತಂದರೆ, ನೀವು ಸ್ವಲ್ಪ ಒಂದು ತಿಂಗಳು ಈ ರೀತಿ ಅಭ್ಯಾಸ ಮಾಡೋದ್ರಿಂದ ನಿಮ್ಮಲ್ಲಿ ನಿಮಗೆ ಆ ಚೇಂಜಸ್ ಗೊತ್ತಾಗುತ್ತೆ. ಬೆಳಗ್ಗೆ ಓದಿದ್ದು ತುಂಬ ಚೆನ್ನಾಗಿರುತ್ತೆ, ಆ ಕಷ್ಟ ಇರೋ ಸಬ್ಜೆಕ್ಟ್ ಕೂಡ ನಿಮಗೆ ಈಸಿ ಆಗ್ತಾ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಬೆಳಗ್ಗೆ ನಿಮ್ಗೆ ಯಾವ ಸಬ್ಜೆಕ್ಟ್ ಕಷ್ಟ ಅನಿಸುತ್ತೋ ಆ ಸಬ್ಜೆಕ್ಟ್ನ 2 ಗಂಟೆ ದಿನ ಓದೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಸ್ಕೂಲು ಅಥವಾ ಕಾಲೇಜ್ಗೆ ಹೋಗೋ ತಯಾರಿ ಮಾಡಿಕೊಂಡು ನೀವು ಸ್ಕೂಲು ಅಥವಾ ಕಾಲೇಜ್ಗೆ ಹೋಗ್ತೀರ. ಮತ್ತು ನಿಮಗೆ ಓದೋದಕ್ಕೆ ಟೈಮ್ ಸಿಗೋದು ಮತ್ತು ಸಂಜೆ ನೀವು ಸ್ಕೂಲಿಂದ ಬರ್ತಾನೆ ಯಾವುದೇ ಕಾರಣಕ್ಕೂ ಓದೋದಕ್ಕೆ ಬರೆಯೋದಕ್ಕೆ ಹೋಗಬೇಡಿ. ಸ್ಕೂಲಿಂದ ಬರ್ತಾನೆ ನೀವು 1 ಅವರ್ ಟೈಮ್ ನಿಮಗೆ ಯಾವ್ದು ಇಷ್ಟನೋ ಆ ಕೆಲಸ ಮಾಡೋದರಲ್ಲಿ ನೀವು ನಿಮ್ಮನ್ನು ತೊಡಗಿಸ್ಕೊಳ್ಳಿ. ಮೊಬೈಲ್ ನೋಡೋದಿರ್ಬೋದು, ಟಿ ವಿ ನೋಡೋದು ಇರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿರ್ಬೋದು. ಈ ರೀತಿ 1 ಅವರ್ನ ಸ್ಪೆಂಡ್ ಮಾಡಿ. ಯಾಕೆ ಅಂದರೆ ನೀವು ಬೆಳಗ್ಗೆ ಓದಿರ್ತೀರ, ಮತ್ತು ಸ್ಕೂಲು ಕಾಲೇಜಲ್ಲೆಲ್ಲ ಪಾಠ ಕೇಳಿರ್ತೀರ, ಓದಿರ್ತೀರ, ಮತ್ತು ಮನೆಗೆ ಬಂದಿರ್ತೀರ, ನೀವು ಆಯಾಸ ಆಗಿರ್ತೀರ. ಈ ರೀತಿ ನೀವು 1 ಅವರ್ ನಿಮ್ಗೆ ಇಷ್ಟ ಆಗಿರೋ ಕೆಲಸಗಳನ್ನ ಮಾಡೋದ್ರಿಂದ ನೀವು ಮತ್ತು ನಿಮ್ಮ ಮೈಂಡು ಕಂಪ್ಲೀಟಾಗಿ ರಿಲ್ಯಾಕ್ಸ್ ಆಗುತ್ತೆ. ಮತ್ತು ಸಂಜೆ ನೀವು 6:30 ಅಥವಾ 7 ಗಂಟೆಗೆ ಓದೋದಕ್ಕೆ ಶುರು ಮಾಡಿ. ಅವತ್ತು ಕ್ಲಾಸಲ್ಲಿ ಏನು ಕೇಳಿರ್ತೀರೋ ಅದನ್ನು ಆದಷ್ಟು ಅವತ್ತೇ ಓದಿ ಮುಗಿಸೋದಕ್ಕೆ ಪ್ರಯತ್ನ ಪಡಿ. ಕೆಲವರಿಗೆ ಏನು ಗೊತ್ತಾ, ಫಸ್ಟು ಹೋಮ್ವರ್ಕ್ ಮುಗಿಸ್ಬಿಡೋಣ ಅಂತ ಇರುತ್ತೆ. ಇನ್ನು ಕೆಲವರಿಗೆ ನನ್ನ ಊಟ ಆದಮೇಲೆ ಹೋಮ್ವರ್ಕ್ ಮುಗಿಸೋಣ ಅನ್ನೋ ಒಂದು ಪ್ಲ್ಯಾನ್ ಇರುತ್ತೆ. ಕೆಲವ್ರಿಗೆ ಏನು ಗೊತ್ತಾ, ಊಟ ಆದಮೇಲೆ ನಿದ್ದೆ ಬರುತ್ತೆ, ಊಟ ಆದಮೇಲೆ ನಾನು ಹೋಮ್ವರ್ಕ್ ಬರಿತೀನಿ ಅಥವಾ ನೋಟ್ಸ್ ಬರಿತೀನಿ ಅಂತ ಕೆಲವರು ಪ್ಲ್ಯಾನ್ ಇರುತ್ತೆ. ಇನ್ನು ಕೆಲವರಿಗೆ ನಾನು ಫಸ್ಟು ಹೋಮ್ವರ್ಕ್ ಮುಗಿಸ್ಬಿಟ್ರೆ ಅಥವಾ ನೋಟ್ಸ್ ಏನಿದೆಯೋ ಅದು ಬರೆಯೋದು ಮುಗಿಸ್ಬಿಟ್ರೆ ಮತ್ತು ನನ್ನ ಮೈಂಡ್ ರಿಲ್ಯಾಕ್ಸ್ ಆಗಿರುತ್ತೆ, ಆಮೇಲೆ ಆರಾಮಾಗಿ ಓದ್ಕೊಳ್ತೀನಿ ಅಂತ ಕೆಲವು ವಿದ್ಯಾರ್ಥಿಗಳಿರುತ್ತೆ. ಯಾವ ರೀತಿ ನಿಮಗೆ ಕನ್ವೀನಿಯೆಂಟ್ ಅನಿಸುತ್ತೋ ಅದೇ ರೀತಿ ಮಾಡಿ. ಬೆಸ್ಟ್ ಏನು ಅಂದರೆ ಊಟದ ನಂತರ ನಿಮಗೆ ನಿದ್ದೆ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಊಟಕ್ಕಿಂತ ಮುಂಚೆನೇ ಒಂದು 8 ಗಂಟೆಗೋ ಅಥವಾ 8:30ಗೋ ನೀವು ಊಟಕ್ಕೆ ಒಂದು ಅರ್ಧ ಅಥವಾ ಮುಕ್ಕಾಲು ಅವರ್ ತೊಗೊಳ್ತೀರಲ್ಲ, ಅದಕ್ಕೆ ಮುಂಚೆನೇ ಓದಿ ಮುಗಿಸಿ ಊಟದ ನಂತರ ನಿದ್ದೆ ಬರೋ ಚಾನ್ಸಸ್ ಇರೋದರಿಂದ ಅದಾದಮೇಲೆ ನೀವು ಹೋಮ್ವರ್ಕು ಅಥವಾ ಅವತ್ತಿರುವ ನೋಟ್ಸ್ ಏನಿದೆಯೋ ಅದನ್ನು ಬರೆದು ಮುಗಿಸಿ. ಅದರ ಜೊತೆಗೆ ನೀವು ತುಂಬ ಹೊತ್ತು ನೈಟು ಓದೋದಕ್ಕೂ ಆಗೋದಿಲ್ಲ. ಯಾಕೆಂದರೆ ಮತ್ತೆ ನೀವು ನಿದ್ದೆ ಮಾಡಬೇಕಾಗುತ್ತೆ, ಬೆಳಗ್ಗೆ ಬೇಗ ಏಳಬೇಕಾಗುತ್ತೆ. ಅದಕ್ಕೋಸ್ಕರ ಒಂದು 10 ಗಂಟೆ ಅಥವಾ 11 ಗಂಟೆಗೆ ನೀವು ಓದೋದೇನಿದೆಯೋ ಅಥವಾ ನಿಮ್ಮ ಹೋಮ್ವರ್ಕ್ ಏನಿದೆಯೋ ಅಷ್ಟರೊಳಗಡೆ ನೀವು ಮಾಡಿ ಮುಗಿಸಿ. ಯಾಕೆಂದರೆ ಒಬ್ಬ ವಿದ್ಯಾರ್ಥಿಗೆ 7 ಅವರ್ ಒಂದು ದಿನದಲ್ಲಿ ನಿದ್ದೆಯ ಅವಶ್ಯಕತೆ ಇರುತ್ತೆ. ಅಥವಾ 7 ಅವರ್ ನಾನು ನಿದ್ದೆ ಮಾಡೋದಿಲ್ಲ, ಸೊ ನಾನು ತುಂಬ ಓದೋದಕ್ಕೆ ತುಂಬ ಸೀರಿಯಸ್ ಆಗಿದ್ದೀನಿ ಅಂದರೆ ಒಂದು ದಿನದಲ್ಲಿ ನಿಮಗೆ 6 ಅವರ್ ಆದರೂ ನೀವು ಮಿನಿಮಮ್ ನಿದ್ದೆ ಮಾಡಲೇಬೇಕಾಗುತ್ತೆ. ಯಾಕೆ ಅಂದರೆ ಇವತ್ತು ನೀವು ಚೆನ್ನಾಗಿ ನಿದ್ದೆ ಮಾಡಿದರೆ ನಾಳೆ ದಿನ ಫುಲ್ ನೀವು ಆ್ಯಕ್ಟಿವ್ ಆಗಿರ್ತೀರ. ಅದೇ ರೀತಿ ನಿದ್ದೆ ಕಡಿಮೆ ಮಾಡೋದ್ರಿಂದ ನಿಮ್ಮ ಆರೋಗ್ಯ ಹದಗೆಡೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವು ಒಂದು ದಿನದಲ್ಲಿ 7 ಗಂಟೆ ನಿದ್ದೆ ಮಾಡಬೇಕು ಅಥವಾ 6 ಅವರ್ ಆದರೂ ನೀವು ನಿದ್ದೆ ಮಾಡಲೇಬೇಕಾಗುತ್ತೆ. ಅದಕ್ಕೋಸ್ಕರ ಮ್ಯಾಕ್ಸಿಮಮ್ 11 ಗಂಟೆ ಒಳಗಡೆ ಈ ಎಲ್ಲ ಓದೋದೇನಿದೆಯೋ ಅಥವಾ ಬರೆಯೋದೇನಿದೆಯೋ ಇದನ್ನು ಮುಗಿಸಿ ನೀವು ನಿದ್ದೆ ಮಾಡೋದಕ್ಕೆ ಶುರು ಮಾಡಿ. ಮತ್ತು ಬೆಳಗ್ಗೆ ಏನಿದೆಯಲ್ಲ ಆ ಟೈಮಲ್ಲಿ ಈಗೇನಾರ ಪೆಂಡಿಂಗ್ ಉಳಿಸ್ಕೊಂಡು ಹೋಮ್ವರ್ಕು ಅಥವಾ ನೋಟ್ಸು ಬೆಳಗ್ಗೆ ನೀವು ಬರೀತೀನಿ ಅಂದರೆ ನಿಮ್ಮ ಸಮಯನೇ ವ್ಯರ್ಥ ಆಗುತ್ತೆ. ಯಾಕೆ ಅಂದರೆ ಬೆಳಗ್ಗೆ ಓದೋದಕ್ಕೆ ತುಂಬ ಟೈಮ್ ಸೂಕ್ತ ಆಗಿರೋದ್ರಿಂದ ನೀವು ಓದೋದು ಚೆನ್ನಾಗಿ ಅರ್ಥ ಆಗೋದ್ರಿಂದ ಬೆಳಗ್ಗೆ ಓದಿದ್ದು. ಅದಕ್ಕೋಸ್ಕರ ಆದಷ್ಟು ನೀವು ಏನು ಬರೆಯೋದಿರುತ್ತೋ ಅದೆಲ್ಲ ರಾತ್ರಿಯೇ ಬರೆದು ಮುಗಿಸಿರಿ. ಈ ರೀತಿ ಒಂದು ಟೈಮ್ ಟೇಬಲ್ನ ನೀವು ಪ್ರಿಪೇರ್ ಮಾಡಿಕೊಂಡು ನೀವು ಇದನ್ನು ಓದೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ನಿಮ್ಮ ಒಂದು ದಿನದಲ್ಲಿರುವ ಒಂದು ಸಮಯ ನೀವು ಓದೋದಕ್ಕೆ ಏನಂತ ಎತ್ತಿಟ್ಟಿರ್ತೀರೋ ಆ ಓದೋ ಸಮಯ ನಿಮಗೆ ವ್ಯರ್ಥ ಆಗೋದಿಲ್ಲ. ನೀವು ಒಂದು ದಿನದಲ್ಲಿರುವ ಸಮಯನ ಓದೋದಕ್ಕೆ ನೀವು ಎಷ್ಟು ಬೇಕೋ ಅಷ್ಟು ನೀವು ಸದುಪಯೋಗ ಪಡಿಸ್ಕೊಳ್ತೀರಾ. ನೀವು ಓದೋದು ತುಂಬ ಎಫೆಕ್ಟಿವ್ ಆಗಿರುತ್ತೆ. ಈ ಟೈಮ್ ಟೇಬಲ್ನ ನೀವು ಫಾಲೋ ಮಾಡೋದ್ರಿಂದ ಡೈಲಿ ಖಂಡಿತವಾಗಿಯೂ ನಿಮಗೆ ದಿನೇ ನಿಮ್ಮಲ್ಲೇ ಒಂದು ಇಂಪ್ರೂವ್ಮೆಂಟ್ ಅನ್ನೋದು ಗೊತ್ತಾಗ್ತಾ ಇರುತ್ತೆ. ಈ ಟೈಮ್ ಟೇಬಲ್ ಈ ಥರ ಹಾಕ್ಕೊಳ್ಳೋದ್ರಿಂದ ಆ ಟೈಮ್ ಟೇಬಲ್ ಓದೋ ಸಮಯದಲ್ಲಿ ನೀವು ಬೇರೆ ಏನಾದರೂ ಕೆಲಸಗಳಲ್ಲಿ ಅನಾವಶ್ಯಕ ಕೆಲಸಗಳಲ್ಲಿ ಏನಾದರೂ ಇದ್ದರೆ ಈ ಟೈಮ್ ಟೇಬಲ್ ಅನ್ನೋದು ನೀವು ಆವಾಗ ಟೈಮ್ ನೋಡಿದಾಗ ನಿಮಗೆ ಅದು ರಿಮೈಂಡ್ ಮಾಡುತ್ತೆ. ಈ ಟೈಮ್ ನಾನು ಓದೋ ಸಮಯ, ನಾನು ಈಗ ಓದಬೇಕು
ಅನ್ನೋದು ನಿಮಗೆ ರಿಮೈಂಡ್ ಮಾಡುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಒಂದು ಟೈಮ್ ಟೇಬಲ್ನ ಇಟ್ಕೊಳ್ಳಿ. ಅದರ ಜೊತೆಗೆ ನೀವು ಆ 7 ದಿನದ ಒಂದು ಟೈಮ್ ಟೇಬಲ್ ಹಾಕ್ಕೊಂಡಿರ್ತೀರಲ್ವ, ಆ 7 ದಿನದ ಟೈಮ್ ಟೇಬಲ್ ಪಕ್ಕ ಒಂದು ಮಾರ್ನಿಂಗು ಮತ್ತು ಈವ್ನಿಂಗು ಅಂತ ಒಂದು ಕಾಲಮ್ ಮಾಡಿ ಒಂದು ಕಾಲಮ್ ಮಾಡ್ಕೊಳ್ಳಿ. ಅಲ್ಲಿ ಏನು ಗೊತ್ತಾ, ನೀವು ಬೆಳಗ್ಗೆ ಎದ್ದು ಓದಿದರೆ ನೀವು ಆ ಬೆಳಗ್ಗೆ ಬ್ಲೂ ಪೆನ್ನಲ್ಲಿ ಟಿಕ್ ಮಾಡ್ಕೊಳ್ಳಿ. ಅಥವಾ ನೀವು ಎದ್ದು ಓದಿಲ್ಲ ಅಂದರೆ ರೆಡ್ ಪೆನ್ನಲ್ಲಿ ಇಂಟು ಮಾರ್ಕ್ ಮಾಡಿ. ಅದೇ ರೀತಿ ಈವ್ನಿಂಗ್ ಕೂಡ ನೀವು ಕರೆಕ್ಟಾಗಿ ಟೈಮ್ ಟೇಬಲ್ ಫಾಲೋ ಮಾಡ್ತಾ ಇದ್ದರೆ ಬ್ಲೂ ಪೆನ್ನಲ್ಲಿ ಟಿಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ರೆಡ್ ಪೆನ್ನಲ್ಲಿ ಇಂಟು ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಆ ಚಾರ್ಟಲ್ಲಿ ಇಂಟು ಮಾರ್ಕು ರೆಡ್ ಕಲರ್ ಜಾಸ್ತಿ ಕಾಣಿಸ್ತಾ ಇದೆ ಅಂದರೆ ನೀವು ಟೈಮ್ ಟೇಬಲ್ನ ಸರಿಯಾಗಿ ಫಾಲೋ ಮಾಡ್ತಾ ಇಲ್ಲ, ನೀವು ನಿಮ್ಮ ಸ್ಟಡೀಸಲ್ಲಿ ಸೀರಿಯಸ್ ಆಗಿಲ್ಲ ಅಂತ ಅರ್ಥ. ಆ ರೆಡ್ ನಿಮಗೆ ಜಾಸ್ತಿ ಕಾಣಿಸಿದಷ್ಟು ಹೌದು ನಾನು ಸರಿಯಾಗಿ ಫಾಲೋ ಮಾಡ್ತಾಯಿಲ್ಲ, ಆ ರೆಡ್ ಜಾಗದಲ್ಲಿ ಬ್ಲೂ ಕಾಣಿಸ್ಬೇಕು ಅಂತ ಅಂದ್ಬಿಟ್ಟು ನಿಮಗೆ ಓದೋದಕ್ಕೆ ನಿಮಗೆ ಆಸಕ್ತಿ ಬಂದು ನೀವು ಓದೋದಕ್ಕೆ ಶುರು ಮಾಡ್ತೀರ. ಈ ರೀತಿ ಮಾಡೋದ್ರಿಂದ ನಿಮಗೆ ನೀವೇ ಒಂದು ಕರೆಕ್ಷನ್ ಮಾಡ್ಕೊಂಡಂಗೆ ಆಗುತ್ತೆ. ಓಕೆನಾ? ಈ ರೀತಿ ನೀವು ಒಂದು ಸ್ಟಡಿ ಟೈಮ್ ಟೇಬಲನ್ನು ಪ್ರಿಪೇರ್ ಮಾಡಿಕೊಂಡು ಅದೇ ರೀತಿ ಓದಿದರೆ ಖಂಡಿತವಾಗಿಯೂ ನೀವು ಓದಲ್ಲಿ ಸಕ್ಸಸ್ ಆಗೇ ಆಗ್ತೀರ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ಎಂಡ್ ತನಕ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.